ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಜೆಪಿಯಿಂದ ಏನ್ ಸಮಸ್ಯೆ ಆಗ್ತಾ ಇದೆ ಆ ಸಮುದಾಯಕ್ಕೆ ಎಲ್ಲೂ ಕೂಡ ಹಾರ್ಪ್ ಮಾಡುವಂತ ನಿರ್ಧಾರಗಳು ಬಿಜೆಪಿಯಿಂದ ಆಗ್ಲಿಲ್ಲ. ಜೊತೆಗೆ ಸಮುದಾಯ ಕಂಡ್ರೆ ಆಗದೇ ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳಲೇ ಇಲ್ಲ. ಅಂದ್ರೆ ಬಿಜೆಪಿ ನಾಯಕರ ಸ್ಟ್ಯಾಂಡ್ ಅದು. ಅವ್ರು ಹೇಳ್ಕೊಳ್ತಾರೆ ಅಲ್ಲರಿ ನಾವು ಸಮುದಾಯ ದ್ವೇಷ ಮಾಡಲ್ಲ ಆದ್ರೂ ಕೂಡ ಯಾಕೆ. ನಾನು ಬೆಳಗ್ಗೆ ನೋಡಿ ಮೇಡಮ್, ಅಲ್ಲ ಬಿಜೆಪಿ ನಾಯಕರ ಸ್ಟ್ಯಾಂಡ್ ಎದ್ರೆ ಬೆಳಗ್ಗೆ ಬಿಸ್ಮಿಲ್ಲಾ ಅಂತ ನಾನು ಎತ್ತೀನಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಲ್ಲ ಒಳ್ಳೇದ್ ಮಾಡ್ಲಿ ಅಂತ. ಬಿಜೆಪಿನವ್ರು ಯಾರು ಮುಸಲ್ಮಾನ ಅಂತ ಇತ್ತೋದು, ಮುಸಲ್ಮಾನ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ. ನಾವು ಬದುಕಿದ್ರೆ ಭಾರತದಲ್ಲಿ ಬಿಜೆಪಿ, ನಾವು ಸತ್ತರೆ ಬಿಜೆಪಿ ಇಲ್ಲ. ಅದಕ್ಕೆ ಟಾರ್ಗೆಟ್ ಮುಸಲ್ಮಾನಿಗೆ ತಕೊಂಡು ಹೋಗ್ತಾ ಇದ್ರೇನೆ ಓಟು, ಕೋಮುವಾದ ಓಟುಗಳು ಇವ್ರಿಗೆ ಬೆಳೆಯೋದು. ಅಲ್ಲ ಇವರೊಂದು ಅರ್ಥ ಮಾಡ್ಕೋಬೇಕು, ಪ್ರೆಸಿಡೆಂಟ್ ಮಾಡಿದ ಅಬ್ದುಲ್ ಕಲಾಂ ಅವರನ್ನ ಪ್ರಪ್ರಥಮ ಬಾರಿಗೆ ಬಿಜೆಪಿ ಅವರು ಓಟುಗಳು ಬೀಳುತ್ತೆ. ಅಬ್ದುಲ್ ಕಲಾಂ ಅವರನ್ನ ಪ್ರಪ್ರಥಮ ಬಾರಿಗೆ ಮಾಡಿದ ಪ್ರೆಸಿಡೆಂಟ್ ಬಿಜೆಪಿ ಅವರು. ಮುಸಲ್ಮಾನ್ಗೆ ಪಾಕಿಸ್ತಾನ ಹೋಗಿ ಅಂತಾರೆ. ಮುಸಲ್ಮಾನ್ ತಿನ್ನೋ ಪದಾರ್ಥದಲ್ಲಿ ನೋಡಿ ಇನ್ನೊಂದು ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ದೆ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ಇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮ್ಮ ವೀರ್ ಸಾವರ್ಕರ್ ಅವರು ಫೇವರೆಟ್ ಡಿಶ್ಶು ಬೀಫು ನಾವು ತಿನ್ನೋದು, ಅದನ್ನು ಬ್ಯಾನ್ ಮಾಡಿದ್ದಾರೆ ಸ್ವಾಮಿ. ಅದನ್ನು ಸ್ವಲ್ಪ ದಯವಿಟ್ಟು ಸಹಾಯ ಮಾಡಿ, ಅದನ್ನು ಸ್ವಲ್ಪ ಸಹಾಯ ಮಾಡಿ, ಅದನ್ನು ಸ್ವಲ್ಪ ಓಪನ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಮುಸಲ್ಮಾನರು ಹೊಡಿತಾ ಇದ್ದಾರೆ, ಬಡವರನ್ನು ಹೊಡಿತಾ ಇದ್ದಾರೆ, ರೈತರನ್ನು ಹೊಡಿತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ನೀವು ತಡೆ ಹಾಕಬೇಕು. ಇದನ್ನು ಕೋಮುವಾದಿಗಳು ಇದೇ ಗಾವ ಹೆಸರು ತಗೊಂಡು ಹೆಸರು ತಗೊಂಡು ಮಾತಾಡ್ತಾರೆ, ಅವರನ್ನು ಆಗ್ಬೇಕು. ಫಸ್ಟ್ ರಿಯಾಕ್ಷನ್ ಅಲ್ಲಿ ಹೇಳಿದ್ರು ಕೋಗಿಲು ಕ್ರಾಸ್ ಅಲ್ಲಿ ಆಗಿರೋ ಅನಾಹುತಗಳ ಬಗ್ಗೆ, ಅಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಸಮಸ್ಯೆ ಇರ್ತಿರ್ಲಿಲ್ಲ. ಗೋಮಾತೆಗೆ ನಾವೆಲ್ಲ ಕೂಡ ಹಿಂದೂ ಧರ್ಮದಲ್ಲಿ ಅದಕ್ಕೆ ಒಂದು ವಿಶೇಷ ಸ್ಥಾನಮಾನ ಇದೆ, ದೇವರ ಅಂತ ಪೂಜೆ ಮಾಡ್ತೀವಿ. ಆ ಗೋಮಾತೆಯನ್ನ ಹತ್ಯೆ ಮಾಡಿ ನಿಷೇಧ ಮಾಡ್ತೀರಿ ಅಂತ ಸಾಧ್ಯನಾ? ಭಾರತ ದೇಶದ ಬಗ್ಗೆ ಜ್ಞಾನ ಕೊಡಬೇಕು. ನಾಗರಿಕರು ಕೂಡ ಪ್ರಶ್ನೆ ಮಾಡ್ತಾರೆ. ಶ್ರೀವಲ್ಲಿ ಮ್ಯಾಮ್, ಮಾಂತೆ ಸರ್, ಹಂಗಾದ್ರೆ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನ ಕೂಡ ರದ್ದು ಮಾಡ್ಬಿಡ್ತೀರಾ? ರಾಜ್ಯದಲ್ಲಿ ಸಮುದಾಯನೋ ಓಲೈಕೆ ಮಾಡ್ಕೊಳ್ಳೋದಕ್ಕೆ ಸಂವಿಧಾನದಲ್ಲಿ ಇದ್ದೆ ಮಾಡಲೇಬೇಕು, ಇಲ್ಲ ಅಂದ್ರೆ ಗೌರ್ಮೆಂಟ್ ಬರಲ್ಲ. ಸಂವಿಧಾನದಲ್ಲಿ ಹೇಳಿ ಅಲ್ಲ, ಗೋವು ಹತ್ಯೆ ಅಲ್ಲ, ಬೀಫ್ ತಿನ್ಬಾರ್ದು ಅಂತಿದ್ದೆ. ತೋರಿಸಿ ನೋಡೋಣ, ಅವ್ರಿಗೆ ನೋಡಿ ಆರ್ಟಿಕಲ್ 44 ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದನ್ನ ಮುಸಲ್ಮಾನರ ಬಗ್ಗೆ ಹೇಳಿರೋದನ್ನ ಅದನ್ನು ಒಪ್ಕೋತೀರಾ ನೀವು? ಅದೇ ಏನಕ್ಕೆ ಪಾರ್ಟಿಷನ್ ಟೈಮ್ ಅಲ್ಲಿ ಎಲ್ಲರನ್ನು ಇವರೇ ಹಾಕ್ತಾರಲ್ಲ ಸಂವಿಧಾನ, ಅನುಕೂಲ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್. ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಕೂಡ ರದ್ದು ಮಾಡ್ಬಿಡ್ತೀರಾ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಅವ್ರು ನಿನ್ನೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಒಪ್ಕೊಳ್ತೀರಾ ಕಾಂಗ್ರೆಸ್ ನಾಯಕರು? ನೋಡಿ ಮೇಡಮ್, ಅವರ ಆಹಾರ ಪದ್ಧತಿಗಳು ಈಗಿಂದ ಬಂದಿರೋದಿಲ್ಲ, ಹಿಂದಿಂದ ಬಂದಿದ್ದಾವೆ. ನಾವು ಸಹ ಹಿಂದೂಗಳೇ. ಆದರೆ ನಮ್ಮ ಬಿ ಜೆ ಪಿಯವರು ಬೇರೆ ಬೇರೆ ಕೆಲಸಗಳಲ್ಲಿ ಹೋದಾಗ, ಚುನಾವಣೆಗಳಲ್ಲಿ ಹೋದಾಗ, ಮತ್ತೊಂದು ಹೋದಾಗ ಹಿಂದುತ್ವ, ನಾವು ಹಿಂದೂಗಳು, ಹಿಂದುತ್ವ ಅಂತ ಯಾಕೆ ಪದ ಬಳಸ್ತೀರಾ? ನಾವೇನು ಹಿಂದೂಗಳಲ್ವಾ? ನಾವೇನು ಹಿಂದೂಗಳಲ್ವಾ? ನಾನು ಹಿಂದೂ, ಅಷ್ಟೇ ಇದ್ದಲ್ಲ, ನಾವು ಹಿಂದೂ ಅಂತ ಹೇಳ್ತಾ ಇದ್ವಿ. ಅದು ನಿಮ್ಮ ಸ್ವತ್ತಲ್ಲ, ನಿಮ್ಮ ಸ್ವತ್ತಲ್ಲ, ನಿಮ್ಮ ಸ್ವತ್ತಲ್ಲ. ನಾನು ಹಿಂದೂ, ನಾನು ಹಿಂದೂ. ಜೈ ಶ್ರೀರಾಮ್ ನಿಮ್ಮ ಒಬ್ಬರಿಗೆ ಅಲ್ಲ, ಜೈ ಶ್ರೀರಾಮ್ ನಮಗೂ ಇದ್ದಾರೆ. ಭಾರತ ದೇಶ ಸಂವಿಧಾನಬದ್ಧ ದೇಶ, ಎಲ್ಲ ಜಾತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಟ್ಟಿದ್ದಾರೆ. ನಾವೇ ಹಿಂದೂಗಳಲ್ವಾ? ನಿಮಗ್ ಬರೆದು ಕೊಟ್ಟಿದ್ದಾರೆ ಹಿಂದೂ ಅಂತ. ನಾವು ಹಿಂದೂ ರೀ, ನಾವು ಹಿಂದೂ. ನಾವು ಹಿಂದೂ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಬರೆದು ಕೊಟ್ಟಿಲ್ಲ, ಈ ದೇಶದಲ್ಲಿ ಹುಟ್ಟಿದ್ವಿ ಅಂದ್ಮೇಲೆ ಬಿಟ್ಟಿಲ್ಲ. ಶಿಕ್ಷಣ ತಜ್ಞ ಬಂದ್ಬಿಟ್ಟೆ ಭಾಸ್ಕರನ್ ಸರ್ ಹೇಳ್ಬಿಡ್ಲಿ ಅವರು. ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಕ್ಕಂತ ತೊಂದರೆಗಳು ಅಥವಾ ಅನುಕೂಲಗಳ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಪ್ಯಾನೆಲ್ ಕರೆದಿರೋದು.
ಈಗ ನಾವು ಬೀಫ್ ತಿನ್ನೋರು ಇನ್ನೊಂದು ತಿನ್ನೋರು ಅದನ್ನ ಸದ್ಯಕ್ಕೆ ಇನ್ನೊಂದು ಇದರಲ್ಲಿ ಮಾಡೋಣ. ಈ ಮುಂದೆ ಉದ್ಭವ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ವಿವರಣಾತ್ಮಕವಾಗಿ ಚರ್ಚೆ ಮಾಡಿದ್ರೆ ಯಾವ ರೀತಿ ನಾವು ಸರ್ಕಾರಿ ಕಾಲೇಜ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ಪ್ರೈವೇಟ್ ಸ್ಕೂಲ್ಸ್ ಇರ್ಬೋದು. ಒಂದು ಎಕ್ಸಾಂಪಲ್, ನಮಗೆ ಸಿದ್ಧಗಂಗಾ ಮಠದಲ್ಲಿ 10,000 ಮಕ್ಕಳು ಕೆಂಪು ವಸ್ತ್ರ ಹಾಕೊಂಡು ಪ್ರೇಯರ್ ಮಾಡ್ತಾರೆ. ಆಮೇಲೆ ಮತ್ತೆ ಇನ್ನು ಮದ್ರಸಾ ಇದ್ರಗಳಲ್ಲಿ ಅವ್ರದ್ದೇ ಆದ ಡ್ರೆಸ್ ಹಾಕೊಂಡು ಮಾಡ್ತಾರೆ. ಸೊ ಈಗ ಈ ಥರ ರಿಸ್ಟ್ರಿಕ್ಷನ್ಸ್, ಈ ಥರ ಸರ್ಕಾರಿ ಆದೇಶಗಳಲ್ಲಿ ಈ ಥರ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಇದನ್ನ ಯಾವುದೇ ಮಕ್ಕಳಲ್ಲಿ ಒಮ್ಮತ ಮೂಡಿಸ್ಕೊಂಡು ಬದುಕೋದಿಕ್ಕೆ ಅದ್ರ ಬಗ್ಗೆ ಡಿಸ್ಕಷನ್ ಆದ್ರೆ ಒಂದು ಮಾಡ್ಬೋದು ಹೇಳಿ ಯಾವ ಸರ್. ರೀತಿ ಮಾಡ್ಬೋದು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಒಳ್ಳೆಯದು. ಕಾಂಪ್ಲಿಕೇಶನ್ಸ್ ಇದರಿಂದ ಹೆಂಗ್ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗುತ್ತೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಅದ್ರ ಬಗ್ಗೆ ಹೇಳಿ ಸರ್. ಅದ್ರ ಬಗ್ಗೆ ಮಾತಾಡಿದ್ರೆ ಹೆಚ್ಚಿನ, ಯಾಕೆಂದ್ರೆ ಈ ತರ ಡಿಸ್ಕಷನ್ ತುಂಬಾ ವೇದಿಕೆಗಳಲ್ಲಿ ನಮ್ಮ ಸಾದಿಕ್ ಪಾಷಾ ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅದೇ ಮತ್ತದೇ ಅದನ್ನ ರಿಪೀಟ್ ಮಾಡ್ಕೊಂಡ್ರೆ ಸರ್ ಈಗ ಏನ್ ಗೊತ್ತಾ, ಯಾಕೆ ಇದೆಲ್ಲ ಬಂತು ಅಂತ ಅಂದ್ರೆ ಬರೀ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆದೇಶ ರದ್ದು ಮಾಡಿ ಒಂದು ಆದೇಶ ಬರುತ್ತೆ ಹೊರಗಡೆ. ಅವ್ರು ಕೇಳೋ ಡಿಮ್ಯಾಂಡ್ ಎಲ್ಲ ಹಂಗಾದ್ರೆ ಒಪ್ಕೊಳಕ್ ನಿಂತ್ಬಿಟ್ರೆ, ಬಟ್ ಯಾಕೆ ಹಿಜಾಬ್ ಒಂದನ್ನೇ ತಂದ್ಬಿಟ್ರಿ? ಹಿಜಾಬ್ ಅಷ್ಟೇ ಯಾಕೆ, ಬೇರೆ ಬೇರೆ ಡಿಮ್ಯಾಂಡ್ಗಳು ಇಟ್ಟಿದ್ದಾರೆ, ಅದ್ರ ಬಗ್ಗೆ ಗಮನ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಮಕ್ಕಳ ವಿಚಾರವನ್ನಾದ್ರೂ ಗಮನದಲ್ಲಿ ಅವಾಗಿಂದ ಇತ್ತಲ್ವಾ? ಈಗ ನೋಡಿ, ಈಗಲೇ ಬಂದಿದ್ದಾರೆ. ಮುಂಚೆ ಮಾಡಿಲ್ಲ, ಅವರು ಬ್ಯಾನ್ ಮಾಡಿದ್ರು, ಇವ್ರು ಒಪ್ಕೊಂಡ್ರು. ನೋಡಿ ಬ್ಯಾನ್ ಮಾಡೋ ಪ್ರಶ್ನೆ ಬರ್ತಿರ್ಲಿಲ್ಲ. ಬ್ಯಾನ್ ಮಾಡುವಂತ ಅವಶ್ಯ ಇರಲಿಲ್ಲ. ಬ್ಯಾನ್ ಮಾಡೋದನ್ನ ಬಿಟ್ಬಿಟ್ಟಿದ್ರೆ ಮುಂಚೆ ಅದನ್ನ ಬ್ಯಾನ್ ಮಾಡೋದು ಮತ್ತೆ ಅದನ್ನ ಹೊರಡೋದು ಆಗ್ತಾ ಇಲ್ಲ. ಮಾಡೋಕ್ಕಿಂತ ಮುಂಚೆ ಬಿಜೆಪಿ ಕೈ ಬಿಟ್ಬಿಟ್ಟು. ಒಂದ್ ಸೆಕೆಂಡ್ ಭಾಸ್ಕರನ್ ಸರ್ ಮಾತಾಡಿ. ಕಾಂಗ್ರೆಸ್ನವರು ತಮ್ಮ ಅನುಕೂಲ ಸಿಂಧು ರಾಜಕಾರಣಕ್ಕೋಸ್ಕರವಾಗಿ ಯಾವಾಗ ಬೇಕಾದ್ರೂ ನಾನು ಹೇಳ್ತಾ ಇರೋದೇ ಬೇರೆ ರೀ, ನಾನು ಹೇಳ್ತಾ ಇರೋದೇ ಬೇರೆ. ಮುಂಚೆ ನಾವು ಹಿಂದೂ ಅಂತ ಹೇಳ್ತಾರೆ. ಜನ್ಮ ಹಿಂದೂಗಳಿಗೂ ಕರ್ಮ ಹಿಂದೂಗಳಿಗೂ ವ್ಯತ್ಯಾಸ ಇದೆ. ಜನ್ಮ ಹಿಂದೂ, ಅವನು ಒಂದು ಹಿಂದೂ ತಂದೆ ತಾಯಿ ಹುಟ್ಟುಬಿಟ್ರೆ ಅವನು ಜನ್ಮ ಹಿಂದೂ ಆಗ್ಬಿಡ್ತಾನೆ. ಹಿಂದುತ್ವವನ್ನ ಮತ್ತು ಹಿಂದೂ ಧರ್ಮವನ್ನ ಸಂಪೂರ್ಣವಾಗಿ ಪರಿಪಾಲಿಸಿದ್ರೆ ಮಾತ್ರ ಅವನು ಕರ್ಮ ಹಿಂದೂ ಆಗಕ್ಕೆ ಸಾಧ್ಯ. ಕಾಂಗ್ರೆಸ್ನಲ್ಲಿರೋರು ಎಲ್ಲರೂ ಜನ್ಮ ಹಿಂದೂಗಳು, ನಮ್ಮಂತವರು ಕರ್ಮ ಹಿಂದೂಗಳು. ಇದು ಒಂದು ಕ್ಲಾರಿಟಿ. ನೋಡಿ ಸರ್, ಒಂದು ನಿಮಿಷ ರೀ, ಇದು ಜಾತ್ಯತೀತ ರಾಷ್ಟ್ರ ಅಂತ ರೊಚ್ಚಿಗೆ ಹೇಳ್ತೀರಿ ಕಾಂಗ್ರೆಸ್ ಅವರು. ರಾಮ ಅಂದ ತಕ್ಷಣ ಯಾಕೆ ರೊಚ್ಚಿಗೆ ಹೇಳ್ತೀರಿ? ಕೇಳಿ, ಈಗ ಶಿಕ್ಷಣ ಸಚಿವರು ಇಲ್ಲಿದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿ ಇದ್ದಾರೆ, ಎಲ್ಲರೂ ಇದ್ದಾರೆ. ದಿಟ್ಟರ್ ಮೊನ್ನೆ ಡಿಬೇಟ್ ಅಲ್ಲೂ ಹೇಳಿದ್ದೆ ನಾನು, ಸೆಕ್ಯುಲರ್ ಮತ್ತು ಸೆಕ್ಯುಲರಿಸಮ್ ಅಂದ್ರೆ ರಿಯಲ್ ಅರ್ಥ ಏನು? ಸೆಪರೇಷನ್ ಆಫ್ ದಿ ಸ್ಟೇಟ್ ಫ್ರಮ್ ರಿಲಿಜನ್ ಅಂತ. ಸರಿನೋ ಇಲ್ವಾ? ಇವರು ಕಾಂಗ್ರೆಸ್ನವರು ಯಾಕೆ ಪದೇ ಪದೇ ರಿಲಿಜಿಯನ್ ಜೊತೆ ಆಟ ಆಡಿ ಬೇಡದೇ ಇರೋ ಇರುವೆಗಳನ್ನ, ಬೇಡದೇ ಇರೋ ಚೇಳುಗಳನ್ನ ಪಂಚಗಳು ಬಿಟ್ಕೊಳ್ತಾರೆ. ಇವರು ಮಾಡಕ್ 1000 ಕೆಲಸ ಇದೆ ರೀ. ನೀವು ಹಿಜಾಬ್ ಹಾಕ್ಬಿಟ್ಟು ಈಗ ಹುಡುಗರನ್ನ ತಯಾರಿ ಮಾಡಿ ಬಿಡ್ತೀರಿ. ನಮ್ಮ ಹಿಂದೂ ಹುಡುಗರು, ಹಿಂದೂ ಹೆಣ್ಣು ಮಕ್ಕಳು ಕೇಸರಿ ಹಾಕೊಂಡ್ ಬರ್ತಾರೆ, ಬಡದಾಡ್ತಾರೆ ಕಾಲೇಜಲ್ಲಿ. ಅದನ್ನ ಇಟ್ಕೊಂಡು ನೀವು ಮುಸ್ಲಿಮರ ಮಕ್ಕಳು, ಭಾಸ್ಕರನ್ ಸರ್ ಹೇಳಿದ್ ಇದೇ ಆತಂಕ ನಮ್ಮನ್ನು ಕಾಡ್ತಾ ಇರೋದು. ಮಕ್ಕಳು ನಾಳೆ ಕೇಸರಿ ಶಾಲಾ ಹಾಕೊಂಡು ಬರ್ತಾರೆ, ಇವತ್ತಿಂದ ಪ್ರಾರಂಭ ಆಗುತ್ತೆ. ಹಿಜಾಬ್ ಹಾಕೊಂಡು ಬರ್ತಾರೆ, ಪರವಾಗಿಲ್ಲ, ಸಮುದಾಯ ನಮ್ ಜೊತೆಗಿದ್ರೆ ಮಾತ್ರ ಸಾಕು ಅನ್ನೋದ ಸ್ಟ್ಯಾಂಡು ಕಾಂಗ್ರೆಸ್ನವ್ರದ್ದು. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಶಿಕ್ಷಣ ತಜ್ಞರನ್ನ ಮಾತನಾಡ್ಸೋಣ. ಇಲ್ಲಿ ಕಾಂಪ್ಲಿಕೇಶನ್ಸ್ ಏನಿರೋದು ಗೊತ್ತಾ? ಚಾಲೆಂಜಸ್ ಇರೋದು ಯಾರಿಗೆ ಗೊತ್ತಾ? ಶಿಕ್ಷಕರಿಗೆ. ಯಾರನ್ನ ಕನ್ವಿನ್ಸ್ ಮಾಡ್ತಾರೆ, ಹೆಂಗ್ ಕನ್ವಿನ್ಸ್ ಮಾಡ್ತಾರೆ, ಮಕ್ಳಿಗೆ ಹೆಂಗ್ ತಿಳಿ ಹೇಳ್ತಾರೆ? ನೀವೇ ಅವಕಾಶ ಮಾಡ್ಕೊಟ್ಮೇಲೆ